ಶ್ರೀ ಗುರುಭ್ಯೋ ನಮಃ. ಇವತ್ತು ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ 5 ನರಕಪಾಲದಿಂದ ನರಹರಿಯ ಲೋಕಕ್ಕೆ ಅಂತ ಈ ಟೈಟಲ್. ಇದ್ರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಏನ್ ಹೇಳುತ್ತೆ ಭಗವದ್ಗೀತೆ 5ನೇ ಅಧ್ಯಾಯದ ಮಹಿಮೆ, ಪದ್ಮಪುರಾಣದಲ್ಲಿ ವರ್ಣಿಸಿರೋ ರೀತಿ ಯಾವ ರೀತಿ ವರ್ಣಿಸ್ಕೊಂಡು ಹೋಗ್ತಾರೆ ವೇದವ್ಯಾಸರು ಅನ್ನೋದನ್ನ ತಿಳಿತಾ ಹೋದ್ರೆ, ಭದ್ರ ದೇಶ ಅನ್ನುವಂತಹ ಒಂದು ದೇಶ, ಭದ್ರ ದೇಶ. ಈಗ ಇದನ್ನೆಲ್ಲ ನಾವು ಹೆಸರು ಫೈಂಡ್ ಔಟ್ ಮಾಡೋಕ್ಕೂ ಆಗೋದಿಲ್ಲ. ಜಿಯೋಗ್ರಾಫಿಕಲಿ ನಮ್ಮಲ್ಲಿ ತುಂಬಾ ಚೇಂಜಸ್ ಆಗೋಗಿದೆ. ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಕಂಟ್ರೀಸ್ ಎಲ್ಲ ಆಗಿ ತುಂಬಾ ಎಲ್ಲ ಡಿವಿಷನ್ಸ್ ಆಗಿದೆಯಲ್ಲ. ಹಾಗಾಗಿ ಪುರಾಣದಲ್ಲಿ ಬಂದಿರುವಂತಹ ಕಥೆನ, ಆ ಹೆಸರುಗಳನ್ನ ಈಗ ಪ್ರೆಸೆಂಟ್ ಜಿಯೋಗ್ರಾಫಿಕಲ್ ಅರೇಂಜ್ಮೆಂಟ್ಸ್ ಏನಿದೆ ಅದ್ರ ಜೊತೆ ನಾವು ಕಂಪೇರ್ ಮಾಡೋಕ್ ಆಗೋದಿಲ್ಲ. ಭದ್ರ ದೇಶ ಅಂತ ಒಂದು ದೇಶ, ಆ ದೇಶದಲ್ಲಿ ಪುರುಕುತ್ಸ ಅಂತ ಒಂದು ನಗರ ಅಂದ್ರೆ ಸಿಟಿ ಅಂತ. ಆ ಸಿಟಿ ಹೆಸರು ಪುರುಕುತ್ಸ ಅಂತ ಹೇಳಿ. ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ಪಿಂಗಲ ಅಂತ ಅವನ ಹೆಸರು. ಅವನು ಬ್ರಾಹ್ಮಣ, ಹುಟ್ಟಿದ ವಂಶ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೈದಿಕ ವಿದ್ಯೆಗೆ ತುಂಬಾ ಹೆಸರಾಗಿರುತ್ತೆ. ವೇದ ವಿದ್ಯೆಗಳ ಪಾರಂಗತರಾಗಿರ್ತಾರೆ ಅವರೆಲ್ಲ. ವೇದಗಳಲ್ಲಿ ಅವ್ರ ವಂಶಿಕರು ಅಂದ್ರೆ ಅವ್ರ ಆನ್ಸಿಸ್ಟರ್ಸ್ ಯಾರಿರ್ತಾರೆ ಅವರೆಲ್ಲ ವೇದ ವಿದ್ಯೆಗೆ ಹೆಸರಾಗಿರುವಂಥವ್ರಾಗಿರ್ತಾರೆ. ಆದ್ರೆ ಇವನ್ ಏನಾಗಿರ್ತಾನೆ ಪಿಂಗಲ, ಅವನು ಕುಲದಿಂದ ಬಂದಿರುವಂತಹ ಯಾವ ವಿದ್ಯೆ ಕೂಡ, ವೇದಗಳು ಕೂಡ, ಶಾಸ್ತ್ರಗಳು ಇದ್ಯಾವುದು ಅವನಿಗೆ ಬೇಡ ಆಗಿತ್ತು. ಆಕ್ಚುಲ್ ಆಗಿ ಆ ಕುಲದ್ದು ಏನ್ ಧರ್ಮ ಅನ್ನೋವಂಥದ್ದಿರುತ್ತೆ, ಕುಲದ್ದು ಪರಂಪರೆ, ಆ ಕುಲದಲ್ಲಿ ಒಂದು ಯಾವುದೋ ಒಂದು ಕೆಲಸ ಅನ್ನುವಂಥದ್ದು ಇರುತ್ತಲ್ಲ, ಕಾಯಕ, ಅದನ್ನ ಅವರು ಅದೇ ರೀತಿ ಹೆರಿಡಿಟ್ರಿ ಇದರಲ್ಲಿ ಮುಂದುವರ್ಸ್ಕೊಂಡು ಬರ್ತಾರೆ. ಆದ್ರೆ ಇವನಿಗೆ ಕುಲದಿಂದ ಬಂದಿರುವಂತ ವಿದ್ಯೆಗಳಾಗಿರ್ಬೋದು, ವೇದಶಾಸ್ತ್ರಗಳಾಗಿರ್ಬೋದು, ಇದ್ಯಾವುದು ಬೇಡ ಆಗಿತ್ತು. ಇವನ್ ಇಂಟ್ರೆಸ್ಟ್ ವಾಸ್ ಸಮ್ವೇರ್ ಎಲ್ಸ್. ಯಾವುದು ಅಂದ್ರೆ ನೃತ್ಯ, ಡ್ಯಾನ್ಸ್, ಗೀತೆ, ಎಲ್ಲ ಹಾಡೋದು, ಸಿಂಗಿಂಗ್, ಮತ್ತೆ ವಾದ್ಯ, ಇನ್ಸ್ಟ್ರೂಮೆಂಟ್ಸ್, ಇದರಲ್ಲಿ ಅವನಿಗೆ ಆಸಕ್ತಿ ಇತ್ತಂತೆ. ಅಫ್ಕೋರ್ಸ್ ಯಾರು ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿರ್ತಾರೋ ಅವರೆಲ್ಲ ಬ್ರಾಹ್ಮಣರಾಗಿರ್ಬೇಕು ಅಂತಾನೆ ಇಲ್ಲ. ಇವನ್ ಇದಕ್ಕೆ ಆ ರೀತಿ ಬಂದಿತ್ತು, ಆಯ್ತು ಒಪ್ಕೊಳ್ಳೋಣ. ಬಟ್ ಇದ್ರಲ್ಲಾದ್ರೂ ಅವನು ಇದನ್ನ ನಿಯತ್ತಾಗಿ ಅನ್ನೋಂಥದ್ದನ್ನ ನೋಡಿದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ನಂತೆ. ಅವನು ಒಳ್ಳೆ ಹೆಸರು ಕೂಡ ಸಿಕ್ಕಿತ್ತಂತೆ ಅವನಿಗೆ. ಹೆಸರು ಸಿಕ್ಕೋದ್ರ ಜೊತೆಗೆ ರಾಜನಿಂದ ಮರ್ಯಾದೆಗಳೆಲ್ಲ ಸಿಕ್ಕಿತ್ತು. ರಾಜನ್ಗೆ ತುಂಬಾ ಕ್ಲೋಸ್, ಅಚ್ಚುಮೆಚ್ಚು, ಅವನು ಬೇಕಾಗಿರೋನಾಗದ್ನಂತೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನಿದೆ, ಅವನಿಗೆ ಪ್ಯಾಲೇಸ್ ಒಳಗಡೆ ಕೂಡ ಎಂಟ್ರಿ ಸಿಕ್ಬಿಡ್ತು. ಆ ರೀತಿ ಅಷ್ಟು ಪ್ರಸಿದ್ಧಿ ಪಡೆದಿರ್ತಾನವನು. ಅಷ್ಟೆಲ್ಲ ಆದವನು, ರಾಜನ್ಗೆ ತುಂಬಾ ಕ್ಲೋಸ್ ಆಗಿರೋವಂಥವನು. ಅವನು ಡ್ಯಾನ್ಸ್ ಅಲ್ಲಿ ಇರ್ಬೋದು, ಸಿಂಗಿಂಗ್ ಅಲ್ಲಿ ಇರಬಹುದು, ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಆ ಫೀಲ್ಡ್ ಅಲ್ಲಿ ತುಂಬಾನೇ ಎಲ್ಲ ಅವನು ಕರಗತ ಆಗಿರುತ್ತೆ. ಅವನಿಗೆ ತುಂಬಾ ಚೆನ್ನಾಗಿ ವಿದ್ಯೆ ಕೂಡ ಅವನಿಗೆ ಹತ್ತಿರುತ್ತೆ. ಆಯ್ತು, ಅದ್ರಲ್ಲೇ ಅವನು ಮುಂದುವರೆದಿದ್ರೆ ಯಾವುದೂ ತೊಂದರೆ ಇರ್ತಿರ್ಲಿಲ್ವೇನೋ. ಆದ್ರೆ ಏನಾಯ್ತು ಅಂದ್ರೆ, ಟಿಲ್ ದಿಸ್ ಪಾಯಿಂಟ್ ಎವ್ರಿಥಿಂಗ್ ವಾಸ್ ಫೈನ್ ಇನ್ ಹಿಸ್ ಲೈಫ್. ಆಮೇಲಿಂದ ಒಂದ್ ಟರ್ನ್ ತಗೊಳುತ್ತೆ ಅವನ ಜೀವನದಲ್ಲಿ. ಅದೇನು ಅಂತಂದ್ರೆ, ಅವನಿಗೆ ಕ್ರಮೇಣವಾಗಿ ಏನಾಗುತ್ತೆ, ಬೇರೆ ಜನ ಸ್ತ್ರೀಯರು, ಬೇರೆ ಹೆಂಗಸರು ಯಾರ್ಯಾರು ಇರ್ತಾರೆ ಅವ್ರ ಮೇಲೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತಂತೆ. ಅವ್ರ ಜೊತೆ ಇದ್ದು 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 ಇವನ್ ಆಕ್ಚುಯಲ್ ಆಗಿ ಬ್ರಾಹ್ಮಣ ಆಗಿದ್ದವನು, ವೈದಿಕ ವಿದ್ಯೆ ಶಾಸ್ತ್ರ ಬೇಡ ಆಗಿತ್ತು, ಅದನ್ನಂತೂ ಯಾವತ್ತೋ ಬಿಟ್ಬಿಟ್ಟಿದ್ದ. ಹಿಡ್ಕೊಂಡಿದ್ನಲ್ಲ, ಡ್ಯಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಇದನ್ನು ಕೂಡ ಬಿಟ್ಬಿಟ್ನಂತೆ. ಅದರಲ್ಲೂ ಕೂಡ ಅವನಿಗೆ ಆಸಕ್ತಿ ಅನ್ನೋಂಥದ್ದು ಕಾಣಿಸ್ತಾ ಇರಲಿಲ್ಲ. ಈ ರೀತಿ ಆದ್ಮೇಲೆ ಅವನೇನ್ ಮಾಡ್ದ, ಯೂಶ್ವಲಿ ನಮ್ಮೆಲ್ಲರಿಗೂ ಕೂಡ ಆಗದೆ ಇರೋರು ಯಾರಾದ್ರೂ ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ. ಅವನು ಬೇಕಂತಾದ್ರೂ ಅವನಿಗೆ ಯಾರು ಆಗಲ್ವೋ ಅವ್ರ ಬಗ್ಗೆ ರಾಜನ ಹತ್ರ ಚಾಡಿ ಚುಚ್ಕೊಡಕ್ ಶುರು ಮಾಡ್ತಾನಂತೆ. ಇಲ್ದೇ ಇರೋದು ಸಲ್ದೇ ಇರೋದೆಲ್ಲ ಹೇಳೋದು, ಸುಮ್ನೆ ಏನಾದ್ರೂ ಏನೇನೋ ಕೆಟ್ಟದಾಗಿ ಮಾತಾಡೋದು, ಅವ್ರಗಳ ಬಗ್ಗೆ ಎಲ್ಲ ಚುಚ್ಕೊಡೋದು. ಯಾಕಂದ್ರೆ ಹಿ ವಾಸ್ ವೆರಿ ಕ್ಲೋಸ್ ಟು ಕಿಂಗ್. ಆದ್ರಿಂದ ಅದನ್ನ ಅವನು ದುರುಪಯೋಗ ಪಡಿಸ್ಕೋತಾನೆ, ಮಿಸ್ಯೂಸ್ ಮಾಡ್ಕೋತಾನೆ. ಕಿಂಗ್ ಇವನಿಗೆ ಕ್ಲೋಸ್ ಇದ್ದಾನೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ರಾಜ ಇವನಿಗೆ ತುಂಬಾ ಆತ್ಮೀಯ ಆಗಿರೋದ್ರಿಂದ ಇವನಿಗೆ ಯಾರ್ಯಾರು ಆಗಲ್ವೋ ಅವ್ರ ಮೇಲೆ ರಾಜನ್ಗೆ ಚುಚ್ಕೊಟ್ಬಿಟ್ಟು ಎತ್ಕಟ್ಟಿ ಅವ್ರಿಗೆಲ್ಲ ತೊಂದರೆ ಕೊಡ್ಸೋದು, ಮಾತೆತ್ತಿದ್ರೆ ಚಾಡಿ ಹೇಳುವಂತ ಕೆಲ್ಸ, ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಅಹಂಕಾರ ಅನ್ನೋದು ಮಾತ್ರ ಹಿಡಿಯಕ್ಕಾಗ್ತಿರ್ಲಿಲ್ವಂತೆ ಇವನ್ನ. ಯಾಕೆ ಅಹಂಕಾರ ಅಂತಂದ್ರೆ, ಇವನೇನ್ ರಾಜಂಗೆ ಕ್ಲೋಸ್ ಆಗ್ಬಿಟ್ಟಿದಾನಲ್ಲ, ಇನ್ನೇನು ಯಾರಿಗೂ ಹೆದರ್ಕೊಳೋದ್ ಬೇಕಾಗೇ ಇಲ್ಲ ಇವನು. ಅದಕ್ಕೋಸ್ಕರ ವೆರಿ ಈಗೋಯಿಸ್ಟಿಕ್ ಪರ್ಸನ್ ಆಗಿ ಅವನು ಚೇಂಜ್ ಆಗ್ಬಿಡ್ತಾನೆ. ಇವನಿಗೆ ಅರುಣೆ ಅಂತ ಒಬ್ಳು ಹೆಂಡತಿ ಇರ್ತಾಳೆ. ಅವಳು, ಇವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾನೆ,
ಅವಳು ಹೀನ ಕುಲಕ್ಕೆ ಸೇರಿರುವಂತವಳು ಅಂತ. ಒನ್ಸ್ ಅಗೇನ್ ಇದು ಕ್ಯಾಸ್ಟ್ ಅಲ್ಲ. ಹೀನ ಕುಲ ಅಂದ್ರೆ ಆಚಾರ ವಿಚಾರಗಳು ಸರಿಗಿರೋದಿಲ್ಲ. ಅವಳು ಎಂತ ಫೀಲ್ಡ್ ಅಲ್ಲಿ ಅವಳು ಯಾವ ರೀತಿ ಇರ್ತಾಳೆ ಅಂದ್ರೆ, ಅವಳಿಗೆ ಯಾವಾಗ ನೋಡಿದ್ರು ಯಾರ ಜೊತೆನಾದ್ರೂ ಓಡಾಡ್ಕೊಂಡಿರೋ ಅಂತ ಚಟ ಅಂತೆ. ಅದಕ್ಕೆ ಅವಳೇನ್ ಮಾಡ್ತಾಳೆ, ಸಚ್ ಅನ್ ಎಕ್ಸ್ಟ್ರೀಮ್ ಸ್ಟೆಪ್ ಅವಳು ತಗೋತಾಳೆ. ಈ ರೀತಿ ಓಡಾಡ್ತಿರ್ತಾಳೆ, ಬೀದಿ ಬೀದಿ ಅಲಿತಾ ಇರೋ ಕೆಲಸ ಅಲ್ವಾ ಅವಳಿಗೆ. ಆದ್ರೆ ಗಂಡ ಅನ್ನೋ ಅಂತವನು ನನ್ನ ಈ ಹ್ಯಾಬಿಟ್ಗೆ ಸುಮ್ನೆ ಅಡ್ಡಿ ಇವನಿದ್ರೆ ನನಗೆ ಫ್ರೀಯಾಗಿ ತಿರ್ಗಕ್ ಆಗೋದಿಲ್ಲ, ಸಿಕ್ದವ್ರ ಜೊತೆ ಇಲ್ಲ ಅಂತ ಅನ್ಬಿಟ್ಟು ಏನ್ ಮಾಡ್ತಾಳಂತೆ, ಒಂದು ದಿನ ಪಿಂಗಲ ಇರ್ತಾನಲ್ಲ ಇವಳು ಗಂಡ, ಅವನ್ ಕತ್ತನ್ನೇ ಕತ್ತರಿಸ್ಬಿಡ್ತಾಳಂತೆ, ಮಣ್ಣಲ್ಲಿ ಹೂತ್ ಬಿಡ್ತಾಳಂತೆ. ದೀಸ್ ಇನ್ಸಿಡೆಂಟ್ಸ್ ವಿ ಆರ್ ಸೀಯಿಂಗ್ ನೊವೆಡೇಸ್ ಅಲ್ವಾ, ನಮ್ ದಿನಾ ನ್ಯೂಸ್ ಪೇಪರ್ ಟಿವಿಗಳಲ್ಲೆಲ್ಲ ಇದೆ ಮಾತೆ. ಅವ್ರನ್ನ ಇವ್ರು ಕೊಂದ್ರು, ಗಂಡ ಹೆಂಡ್ತಿನ ಕೊಲ್ಲೋದು, ಹೆಂಡ್ತಿ ಗಂಡನ್ ಕೊಲ್ಲೋದು, ಅಪ್ಪ ಮಗನ್ ಕೊಲ್ಲೋದು, ಮಗ ಅಪ್ಪನ್ ಕೊಲ್ಲೋದು, ಎಲ್ಲಾನು ಕಲಿಯುಗ ಈಸ್ ಅಡ್ವಾನ್ಸಿಂಗ್ ಅನ್ನೋ ಅಂಥದ್ದು ಕಾಣಿಸುತ್ತೆ ನಮ್ಗೆ. ನೋಡಿ, ಆಗ್ಲೇ ಪುರಾಣದಲ್ಲಿ ಹೇಳಿಬಿಟ್ಟಿದ್ದಾರೆ, ಆಗ್ಲೂ ಕೂಡ ಇಂಥ ಜನ ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ರು ಅನ್ನುವಂಥದ್ದು. ಅವನ್ ತಲೆನ ಕತ್ತರಿಸ್ಬಿಟ್ಟು ಮಣ್ಣಲ್ಲಿ ಹೂತ್ ಬಿಡ್ತಾಳೆ. ಪಾಪ ಇವನ್ ಈ ಕಡೆ ಸತ್ ಹೋಗ್ತಾನಲ್ಲ ಪಿಂಗಲ, ಅವನ್ ಸತ್ತ ಮೇಲೆ ಎಲ್ಲಿ ಹೋಗ್ತಾನೆ, ನರಕಕ್ಕೆ ಹೋಗೋದು. ಯಾಕೆ ನರಕಕ್ಕೆ ಹೋಗ್ತಾನೆ ಅಂತಂದ್ರೆ, ಅವನು ಮಾಡಬಾರದ್ ಕೆಲಸ ಮಾಡ್ಕೊಂಡಿದ್ನಲ್ಲ, ಯಾರ್ಯಾರ ಜೊತೆನೋ ಅಲಿತಾ ಇದ್ದ, ರಾಜನ್ಗೆಲ್ಲ ಚಾಡಿ ಹೇಳ್ಕೊಡ್ತಾ ಇದ್ದ, ತಪ್ಪು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ನಲ್ಲ ಅವನು. ಅದಕ್ಕೇನೆ ನರಕದಲ್ಲಿ ಹಾಕ್ತಾರೆ. ಅದು ಒಂದು ನರಕ ಅಲ್ಲ, ಬಗೆ ಬಗೆಯ ನರಕಗಳು, ವೆರೈಟಿ. ಯಾಕಂದ್ರೆ ನಮಗೂ ಇಲ್ಲಿ ವೆರೈಟಿ ತಿಂತೀವಲ್ಲ ನಾವು, ನಮ್ಗೇನು ಒಂದೇ ತರದ್ದು ದಿನ ಅನ್ನ ಸಾರು ತಿನ್ನು ಅಂದ್ರೆ ತಿಂತೀವ, ಬೋರ್ ಹೊಡಿಯುತ್ತಲ್ಲ. ಹಾಗೇನೆ ಶಿಕ್ಷೆ ಅನುಭವಿಸ್ಬೇಕಾದ್ರೂ ಕೂಡ ತುಂಬಾ ವೆರಿಗೇಟೆಡ್ನೆಸ್ ಇಟ್ಟಿದ್ದಾರೆ. ಒಂದೇ ತರ ಪನಿಷ್ಮೆಂಟ್ ಕೊಡ್ತಾ ಇದ್ರೆ ಬೋರ್ ಹೊಡೆದ್ ಬಿಡುತ್ತೇನೋ ನಮ್ಗೆಲ್ಲ ಮೋಸ್ಟ್ಲಿ. ಅದಕ್ಕೆ ವೆರೈಟಿ ಆಫ್ ಪನಿಷ್ಮೆಂಟ್ ಕೊಡೋ ಅಂತ ವೆರೈಟಿ ಆಫ್ ಹೆಲ್ಗಳು ಕೂಡ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ, ನರ್ಕಗಳು. ಹಾಗಾಗಿ ಬೇರೆ ಬೇರೆ ನರ್ಕದಲ್ಲಿ ಅವನು ನರಳ್ತಾನೆ. ಅಷ್ಟೆಲ್ಲ ಆಗಿ ಕೊನೆಗೆ ಅವನ್ ಪಾಪ ಕರ್ಮ ತೀರದ್ಮೇಲೆ ಒಂದು ನಿರ್ಜನವಾಗಿರೋದು ಕಾಡಲ್ಲಿ, ಅಂದ್ರೆ ಯೂಶುವಲ್ ಆಗಿ ರಾಮಾಯಣದಲ್ಲೆಲ್ಲ ನಾವು ಬರೋದನ್ನ ನೋಡೋ ರೀತಿ ಸಾಧು ಸಂತರು ಅವರೆಲ್ಲ ಇರ್ತಾರೆ ಕಾಡಲ್ಲಿ. ರಾಮ ವನವಾಸಕ್ಕೆ ಯಾಕೆ ಬರ್ತಾನೆ ಅಂತಂದ್ರೆ, ಅಲ್ಲ, ಭಗವಂತ ಆಗಿದ್ದವನು ನಮ್ಮ ಒಳಗಡೆ ಇರೋನ್ ಕೂಡ ಅವನೇನೆ. ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ, ನಮಗ್ ಸ್ವತಂತ್ರ ಇಲ್ಲ, ಅಸ್ವತಂತ್ರರು ನಾವು, ಏನ್ ಮಾಡಿದ್ರು ಅದೆಲ್ಲ ಭಗವಂತನ ಪ್ರೇರಣೆಯಿಂದ ಆಗತ್ತೆ ಅಂತ. ಕೈಕೇಯಿ ಒಳಗಡೆ ಇರೋಂತ ಭಗವಂತ ಕೈಕೇಯಿಗೆ ಆ ರೀತಿ ಪ್ರೇರಣೆ ಯಾಕೆ ಕೊಡ್ತಾನೆ, ಅವನ ರಾಮನ್ ಕಾಡಕ್ ಕಳಿಸು ಅಂತ. ರಾಮ ಕಾಡಗ್ ಬಂದ್ರೆ ಎಷ್ಟೋ ಜನರು ಉದ್ಧಾರ ಆಗ್ಬೇಕಾಗಿದೆ. ಹಾಗಾಗಿ ಇದೊಂದು ನೆಪ ಅಷ್ಟೇ ವನವಾಸ ಅನ್ನೋ ಅಂಥದ್ದು. ಆಕ್ಚುಲಿ ಅವನಿಗೆ ಅದರಿಂದ ಏನು ಡಿಫ್ರೆನ್ಸ್ ಇಲ್ಲ. ಅವನ್ ಕಾಡಲ್ಲಿದ್ರೇನು ಪ್ಯಾಲೇಸ್ ಅಲ್ಲಿ ಇದ್ರೇನು, ಈಸ್ ಆತ್ಮ ರಾಮ, ಎಲ್ಲ ಅವಂದೇ ಸೃಷ್ಟಿ. ಅವನ್ಗೇನು ಡಿಫ್ರೆನ್ಸ್ ಆಗಲ್ಲ. ನೋಡೋ ನಮಗ್ ಡಿಫ್ರೆನ್ಸ್ ಆಗತ್ತಷ್ಟೇ. ಕಾಡ್ ಬಿಟ್ಟು ಅವನು ಪ್ಯಾಲೇಸ್ ಬಿಟ್ಬಿಟ್ಟು ಕಾಡಗ್ ಬಂದ್ಬಿಟ್ನಲ್ಲಪ್ಪ ಅಂತ. ಯಾಕಂದ್ರೆ ನಮ್ಗೆ ಕಾಡು ಅಂದ್ರೆ ಹಿಂಸೆ, ಪ್ಯಾಲೇಸ್ ಅಂದ್ರೆ ಮಜಾ ನಮ್ಗೆ. ಆದ್ರೆ ಭಗವಂತನ್ಗೆ ಹಂಗಲ್ಲ. ಆ ರೀತಿ ಅವನ ಉದ್ದೇಶಗಳೇ ಬೇರೆ ಇರುತ್ತೆ, ಅವನ ಸಂಕಲ್ಪಗಳೇ ಬೇರೆ ಇರುತ್ತೆ. ಆಗ ಕಾಡಲ್ಲಿ ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಾ ಇರೋ ರಾಕ್ಷಸರನ್ನೆಲ್ಲ ಕೊಲ್ತಾನೆ. ಎಷ್ಟೋ ಜನ ಋಷಿ ಮುನಿಗಳಿಗೆಲ್ಲ ಅವನ ಆಶೀರ್ವಾದ ಮಾಡ್ತಾನೆ, ಅವ್ರ ಅನುಗ್ರಹ ಸಿಕ್ಕತ್ತೆ. ಇದೆಲ್ಲದಕ್ಕೋಸ್ಕರ ರಾಮ ವನವಾಸಕ್ಕೆ ಹೋಗ್ತಾನೆ. ಆದ್ರೆ ಇಲ್ಲಿ ಇವನು ಪಿಂಗಲ ಬಂದಲ್ಲ, ನರಕ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಭೂಮಿಲಿ ಹುಟ್ಟತಾನೆ. ಭೂಮಿಲಿ ಎಲ್ಲಿ ಹುಟ್ಟುತ್ತಾನೆ ಅಂದ್ರೆ, ನಿರ್ಜನವಾಗಿರುವಂತಹ ಅರಣ್ಯದಲ್ಲಿ, ಕಾಡಲ್ಲಿ ಯಾರು ಜನನೇ ಇರಲ್ವಂತೆ ಅಂತ ಕಾಡಗ್ ಬರ್ತಾನವನು. ತಪಸ್ವಿಗಳು ಇರಲ್ಲ ಅಲ್ಲಿ. ಹದ್ದಾಗಿ ಹುಟ್ಟುತ್ತಾನೆ, ಹದ್ದು, ಈಗಲ್ ಹದ್ದಾಗಿ ಹುಟ್ಟತಾನವನು. ಈ ಕಡೆ ಇವನ್ ಹೆಂಡತಿ ಇರ್ತಾಳಲ್ಲ ಅರುಣೆ ಅಂತ, ಅವಳಿಗೆ ಪಾಪ ರೋಗ ಬಂದ್ಬಿಡತ್ತಂತೆ. ರೋಗ ಬಂದ್ಮೇಲೆ ಏನು ಆರಾಮಿರ್ತಾರ, ಖುಷಿಯಾಗಿರ್ತಾರ? ಒಂದ್ ಶೀತ ಕೆಮ್ಮು ಜ್ವರ ಬಂದ್ರೆ ನಮಗ್ ತಡ್ಕೊಳಕ್ ಆಗೋದಿಲ್ಲ. ಅಂಥದ್ರಲ್ಲಿ ಭಗಂಧರ ಅಂತ ಒಂದ್ ರೋಗ ಬರತ್ತಂತೆ. ತುಂಬಾ ದಿನದ ತನಕ ಅವಳು ನರಳ್ತಾಳೆ. ಯಾಕಂದ್ರೆ ಗಂಡನ್ನೇ ಕೊಂದಿರ್ತಾಳಲ್ಲ ಅವಳು, ಆ ತಪ್ಪು ಮಾಡಿರ್ತಾಳಲ್ಲ. ಹಾಗಾಗಿ ತುಂಬಾ ದಿನ ನರಳಿ ನರಳಿ ಸಾಯ್ತಾಳಂತೆ. ಇವಳನ್ನೇನ್ ಸ್ವರ್ಗಕ್ಕೆ ಕಳ್ಸಲ್ಲ ಇವಳು ಮಾಡಿರೋ ಕೆಲ್ಸಕ್ಕೆ. ಇವಳಿಗೂ ಅಷ್ಟೇ ಬೇರೆ ಬೇರೆ ನರಕಗಳಲ್ಲಿ ಹಾಕಿ ರುಬ್ತಾರೆ, ಬೇರೆ ಬೇರೆ ತರದ ಪನಿಷ್ಮೆಂಟ್ ಇವಳಿಗೆ. ಅದಾದ್ಮೇಲೆ ಇವಳೆಲ್ಲಿ ಹುಟ್ಟತಾಳೆ ಪುಣ್ಯಾತ್ಕಿತ್ತಿ ಅಂತಂದ್ರೆ, ಗಂಡ ಯಾವ ಅರಣ್ಯ ಅಂದ್ರೆ ಫಾರೆಸ್ಟ್ ಅಲ್ಲಿ ಹದ್ದ ಆಗಿ ಹುಟ್ಟಿದ್ನಲ್ಲ, ಅದೇ ಫಾರೆಸ್ಟ್ ಅಲ್ಲಿ ಇವಳು ಗಿಳಿಯಾಗಿ ಹುಟ್ಟತಾಳಂತೆ. ಸೇಮ್ ಫಾರೆಸ್ಟ್, ಗಂಡ ಹೆಂಡತಿ ಇಬ್ರುನು ಸೇಮ್ ಜಾಗದಲ್ಲೇ ಬರ್ತಾರವ್ರು. ಒಂದಿನ ಏನಾಗತ್ತಂತೆ, ಈ ಹದ್ದಿನ ಕಣ್ಣಿಗೆ ಗಿಳಿ ಬಿತ್ತು. ಆಗ ಅದಕ್ಕೆ ಪೂರ್ವ ಜನ್ಮದ ಸ್ಮರಣೆ ಆಗ್ಬಿಡುತ್ತಂತೆ. ನೋಡಿ, ಪ್ರಾಣಿಗಳಲ್ಲೂ ಕೂಡ ನಾವು ಇದನ್ನ ಅಬ್ಸರ್ವ್ ಮಾಡ್ಬೋದು.
ಎಲ್ಲಾ ಪ್ರಾಣಿಗಳೂನು ಅಷ್ಟೊಂದು ವಯಲೆಂಟ್ ಆಗಿರಲ್ಲ. ಕೆಲವೊಂದು ನಾಯಿ ಬಂದ್ರೆ ಎರಡ್ ನಾಯಿ ಫ್ರೆಂಡ್ಸ್ ಆಗಿರುತ್ತೆ. ಇನ್ಯಾವುದೋ ನಾಯಿ ಮೇಲೆ ಅದು ಬೊಗಳ್ಬಿಟ್ಟು ಜಗಳಕ್ಕೆ ಹೋಗ್ಬೋದು. ಮೇ ಬಿ ಇದೆಲ್ಲ ಈ ತರದ್ ಇರಬಹುದೇನೋ. ಪ್ರಿಡಿಕ್ಷನ್ಸ್ ಅಷ್ಟೇ. ಸೊ ಈ ಹದ್ದಿನ ಕಣ್ಣಿಗೆ ಬಿದ್ದ ತಕ್ಷಣ ಏನಾಯ್ತು, ಹದ್ದಿಗೆ ಹಿಂದಿನ ಜನ್ಮದೆಲ್ಲ ಜ್ಞಾಪಕ ಬಂತಂತೆ. ಅಂದ್ರೆ ಇವಳು ಪಿಂಗಲೆ ಆಗಿ ಅರುಣೆ ಆಗಿದ್ದವಳಲ್ವಾ, ನಾನ್ ಪಿಂಗಲ ಆಗಿದ್ದೆ, ನನ್ ತಲೆ ಕಡ್ದ್ಬಿಟ್ಟು ನನ್ನನ್ನ ಕೊಂದು ಮಣ್ಣಲ್ಲಿ ಹೂತಿಟ್ಟಿದ್ಲಲ್ವಾ ಇವಳು ಅನ್ನೋದೆಲ್ಲ ಇವನಿಗೆ ಜ್ಞಾಪಕ ಆಗುತ್ತೆ. ಸುಮ್ನೆ ಬಿಡ್ತಾರಾ? ಜ್ಞಾಪಕ ಆದ್ರೆ ಯಾರಾದ್ರೂ ಗಾರ್ಲೆಂಡ್ ಹಾಕ್ತಾರ? ಇಲ್ಲ ಅಲ್ಲ. ಸೊ ತಕ್ಷಣ ಏನ್ ಮಾಡ್ತಾನೆ ಅವನು, ತಡೆಯಲ್ಲ ಅವನು. ಅವನು ಇಮಿಡಿಯೇಟ್ ಆಗಿ ಆ ಗಿಳಿ ಮೇಲೆ ಎರಗುತ್ತಂತೆ ಹದ್ದು. ಅಂದ್ರೆ ಫೈಟ್ ಮಾಡತ್ತೆ. ಮಾಡ್ಬಿಟ್ಟು ತೀಕ್ಷ್ಣವಾಗಿರೋ ಉಗುರಿಂದ ಅದನ್ನ ಬಗದ್ ಬಿಡುತ್ತೆ. ಅಂದ್ರೆ ಆ ಉಗುರು ತಗ್ಲಿದ್ರೆ ಏನಾಗತ್ತೆ ಪಾಪ ಪುಟಾಣಿ ಗಿಳಿದು ಮೈ ಏನಾಗ್ಬೇಕು, ಸೀಳು ಹೋಗ್ಬಿಡುತ್ತೆ. ಅದು ಎಷ್ಟು ಶಾರ್ಪ್ ಆಗಿರುತ್ತೆ ಉಗುರು ಅಂದ್ರೆ, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಒನ್ಸ್ ನಾವು ಉಡುಪಿಯಿಂದ ಟುವರ್ಡ್ಸ್ ಕುಂದಾಪುರಕ್ಕೆ ಬರ್ತಾ ಇದ್ವಿ ಕಾರಲ್ಲಿ. ಆಗ ಬ್ರಿಡ್ಜ್ ಮೇಲೆ ಒಂದು ಏನೋ ಒಂದು ಸಮ್ ಆನಿಮಲ್ ತರ ಒಂದು ಹಕ್ಕಿ ಮಲ್ಕೊಂಡಿತ್ತು ಅನ್ನೋರ್ ತರ ಕಾಣಿಸ್ತು. ಒಂದು 5 ಮಿನಿಟ್ಸ್ ಗಾಡಿ ನಿಲ್ಲಿಸ್ಬಿಟ್ಟು ನೋಡಿದ್ವಿ ಏನದು ಅಂತ. ಏನ್ ಸ್ಪೀಡ್ ಆಗಿ, ಹೈವೇ ಅಲ್ಲ ಅದು, ತುಂಬಾ ವೆಹಿಕಲ್ಸ್ ಗಳೆಲ್ಲ ಓಡಾಡ್ತಾ ಇತ್ತು. ಇದು ಸ್ವಲ್ಪ ಆಲ್ಮೋಸ್ಟ್ ಮಧ್ಯದ ರೋಡ್ ತನಕ ಬಂದ್ಬಿಟ್ಟಿದೆ, ಹೋಗ್ತಾ ಇಲ್ಲ ಅದು. ಆಮೇಲೆ ಕಾರಿಂದ ಇಳಿದ್ಬಿಟ್ಟು ಹತ್ರ ಹೋಗಿ ನೋಡಿದ್ವಿ. ಅಲ್ಲಿನ್ಯಾರೋ ಟೆಂಪೋ ಅವರು ಪಾಪ ಅವರು ಬಂದು ನಿಲ್ಸಿದ್ರು. ನೋಡಿದ್ರೆ ಹದ್ದು. ಅದು ಸ್ವಲ್ಪ ಗಾಯ ಆಗ್ಬಿಟ್ಟಿದೆ, ಅದಕ್ಕೆ ರೆಕ್ಕೆಗೆ ಕಾಲ್ಗೆ ಎಲ್ಲ ಗಾಯ ಆಗ್ಬಿಟ್ಟು ಅದಲ್ಲಿ ಮಲಗಿತ್ತು. ಆಮೇಲೆ ನಮ್ಗೆ ಅದನ್ನ ಏನ್ ಮಾಡೋದು ಗೊತ್ತಾಗಿಲ್ಲ. ಬಿಟ್ಟು ಹೋಗ್ಬಿಟ್ರೆ ಯಾವ್ದಾದ್ರು ಗಾಡಿ ಬಂದು ಓಡಿಸ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ಕರ್ಕೊಂಡು ಹೋದ್ರೆ ಜೊತೆಲಿ ಅದಕ್ಕೆ ಏನಂತ ಊಟ ಹಾಕೋಣ, ಅನ್ನ ಸಾರು ತಿನ್ನುತ್ತಾ ಅದು ನಮ್ ತರ? ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಆಮೇಲೆ ಸಾಲಿಗ್ರಾಮ ದೇವಸ್ಥಾನ ಏನಿದೆ, ಗುರುನರಸಿಂಹ ದೇವಸ್ಥಾನ, ಅದ್ರ ಪಕ್ಕದಲ್ಲೇ ಒಂದು ಅನಿಮಲ್ ರೆಸ್ಕ್ಯೂ ಸೆಂಟರ್ ಇದೆ. ಅವ್ರು ಹೇಳಿದ್ರು ಟೆಂಪೋದವರು, ಈ ತೀರ ಅನಿಮಲ್ ರೆಸ್ಕ್ಯೂ ಸೆಂಟರ್ ಇದೆ ಅಲ್ಲಿ, ನೀವು ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ಬೋದು ಅದನ್ನ ಅಂತ. ನಾನು ಕ್ಯಾಶುವಲಿ, ನಮ್ಗದ್ರ ಪರಿಚಯನೂ ಇಲ್ವಲ್ಲ ಹದ್ದು ಹೆಂಗಿರುತ್ತೆ ಅಂತ, ಫಸ್ಟ್ ಟೈಮ್ ಲೈಫಲ್ಲಿ ನೋಡಿರೋದು ಅಷ್ಟು ಹತ್ರದಿಂದ. ಬರೀ ಬೆರಳು ಕೊಟ್ಟೆ. ಮೈ ಇಂಡೆಕ್ಸ್ ಫಿಂಗರ್ನ ಕೊಟ್ಬಿಟ್ಟು ಅದನ್ನ, ಯೂಶುವಲ್ ಆಗಿ ಹಕ್ಕಿಗಳನ್ನ ಕರಿತೀವಿ, ಕಾಕಟೈಲ್ ಎಲ್ಲ ಬಂದು ಹಂಗೆ ಕುತ್ಕೊಳತ್ತೆ ಕೈ ಮೇಲೆ, ಆ ರೀತಿ ಕೈ ಬೆರಳು ಕೊಟ್ರೆ ಅದು ಗಟ್ಟಿಯಾಗಿ ಬೆರಳನ್ನ ಪಾಪ ಅದು ಹತ್ಬಿಟ್ಟು ಬಂದು ಕೂತ್ಬಿಟ್ಟಿದೆ. ಆದ್ರೆ ನಮ್ಗೆ ಅದ್ರ ವೆಯ್ಟ್ ಎಷ್ಟು ಅಂತ ಗೊತ್ತಿಲ್ವಲ್ಲ. ಆಲ್ಮೋಸ್ಟ್ ಒಂದು 10 kg ಇದ್ದಂಗಿದೆ. ಒಂದು ಫಿಂಗರ್ ಹೆಂಗ್ ತಡ್ಕೊಳತ್ತೆ ಅದ್ರ ವೆಯ್ಟನ್ನ. ಅದ್ರ ಉಗುರು ಎಷ್ಟು ಶಾರ್ಪ್ ಇತ್ತು ಅಂದ್ರೆ ನನ್ ಬೆರಳದ ಈ ಕಡೆಯಿಂದ ಆ ಕಡೆಗೆ ತೂತ್ ಮಾಡ್ಕೊಂಡಿದೆ ಅದು. ರಕ್ತ ಬುಳು 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 ಸೋರ್ತಾ ಇದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅದನ್ನ ಹಾಗೂ ಹೀಗೂ ಕಷ್ಟಪಟ್ಟು ಎತ್ಕೊಂಡ್ ಬಂದು ಕಾರಲ್ಲಿ ಹಿಂದೆ ಸೀಟಲ್ಲಿ ಕೂಡ್ಸಿದ್ವಿ. ಕೂಡಿಸ್ದಾಗ ಎರಡೂ ರೆಕ್ಕೆ ಪಾಪ ಬಿಡಿಸ್ಕೊಂಡಿತ್ತು. ಅಷ್ಟು ದೊಡ್ಡದು. ಮೂಕಲ್ ಬೀಕ್ ಎಷ್ಟು ಶಾರ್ಪ್ ಆಗಿತ್ತು ಅದ್ರದ್ದು ಅಂದ್ರೆ, ಸಿಕ್ಕಾಪಟ್ಟೆ ಶಾರ್ಪ್ ಆಗಿತ್ತು. ಕೈ ಬಿಡು ಅಂದ್ರೆ ಬಿಡ್ತಾನೂ ಇಲ್ಲ, ಹೆದರಿಕೆಗೆ ಅದು. ಒಟ್ನಲ್ಲಿ ಯಾರೋ ಸಿಕ್ಬಿಟ್ಟಿದ್ದಾರೆ ಹೆಲ್ಪ್ ಮಾಡೋರು, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡೋಣ ಅಂತ ಹಿಡಿದ್ಬಿಡ್ತಿದೆ. ಆಮೇಲೆ ಇನ್ನೊಂದು ಕೈಯಲ್ಲಿ ಕಷ್ಟಪಟ್ಟು ಅದ್ರ ಒಂದೊಂದೇ ಬೆರಳುಗಳನ್ನ ಬಿಡಿಸಿ 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 ಸೀಟ್ ಮೇಲೆ ಇಡಿಸಿದ್ವಿ. ಹಾಗೂ ಹೀಗೂ ಇಡಿಸಿ ಸ್ವಲ್ಪ ಮೈ ಮೇಲೆಲ್ಲ ನೀರು ಹಾಕಿ ಆಮೇಲೆ ರೆಸ್ಕ್ಯೂ ಸೆಂಟರ್ಗೆ ಬಿಟ್ಟಿದ್ದು. ಅಂದ್ರೆ ನಮ್ಮ ಬೆರಳನ್ನೇ ಅದು ತೂತು ಮಾಡುತ್ತೆ ಅಂದ್ರೆ ಇನ್ ಪಾಪ ಗಿಳಿ ಕತೆ ಏನಾಗಿರ್ಬೇಡ ಅಲ್ವಾ. ಸೊ ಆ ಗಿಳಿ ಏನ್ ಮಾಡ್ತಂತೆ ಆಗ, ತಕ್ಷಣ ಅದ್ ಏನ್ ಮಾಡ್ತು ಅಂತಂದ್ರೆ, ಒಂದು ತಲೆ ಬುರುಡೆ ಅಲ್ಲೇ ಬಿದ್ದಿತ್ತಂತೆ. ಅದ್ರೊಳಗಡೆ ನೀರಿತ್ತಂತೆ ತಲೆ ಬುರುಡೆ ಒಳಗಡೆ. ಮಳೆ ಎಲ್ಲ ಬಿದ್ರೆ ಕಲೆಕ್ಟ್ ಆಗಿರುತ್ತಲ್ಲ, ತಲೆ ಬುರುಡೆ ಅಂದ್ರೆ ಏನು, ಸ್ಕಲ್. ಆ ತಲೆ ಬುರುಡೆ ಒಳಗಡೆ ನೀರಿತ್ತಲ್ವಾ, ಅಲ್ಲಿ ಬಿತ್ತಂತೆ ಅದು. ಅದು ಬಿದ್ದ ತಕ್ಷಣ ಏನಾಯ್ತು, ಪ್ರಾಣ ಪಕ್ಷಿ ಹಾರೇ ಹೋಯ್ತು, ಸತ್ತೋಯ್ತಂತೆ ಗಿಣಿ ಪಾಪ. ಅಲ್ಲೇ ಸತ್ತೋಯ್ತು. ಈ ಕಡೆ ಏನಾಯ್ತಂತೆ, ಒಬ್ಬ ಹಂಟರ್ ಅಲ್ಲೇ ನಿಂತಿದ್ನಂತೆ. ಅವನೇನ್ ಮಾಡದ್ನಂತೆ, ಬಾಣ ಹೊಡಿತಾನೆ ಹದ್ಗೆ. ಅದು ಹದ್ದಕ್ ತಗಲ್ಬಿಟ್ಟು ಏನಾಗತ್ತೆ, ಅದು ಬಿತ್ತಂತೆ ಕೆಳಗಡೆ. ಅದೆಲ್ ಬಿತ್ತು, ಅದೇ ತಲೆ ಬುರುಡೆ ಒಳಗಡೆನೆ ಬೀಳುತ್ತಂತೆ. ಇಬ್ರು ನೋಡಿ ಆಗ್ಲೂನು ಅಟ್ಯಾಚ್ಮೆಂಟ್. ಹಿಂದಿನ ಜನ್ಮದಲ್ಲೂ ಗಂಡ ಹೆಂಡತಿ, ಈ ಜನ್ಮದಲ್ಲೂ ಸೇಮ್ ಪ್ಲೇಸ್ ಅಲ್ಲಿ ಮೀಟ್ ಆಗಿದ್ದಾರೆ. ಕೊನೆಗ್ ಬಿದ್ದಿದ್ದೂನು ಸೇಮ್ ಸ್ಕೆಲಿಟ ಇದ್ರ ಸ್ಕಲ್ಲಲ್ಲಿ, ತಲೆ ಬುರುಡೆ ಒಳಗಡೆ ಹದ್ದು ಗಿಳಿ ಎರಡೂ ಬೀಳ್ತಾವೆ. ಗಿಳಿ ಅಂತೂ ಆಲ್ರೆಡಿ ಸತ್ ಹೋಗಿತ್ತಲ್ಲ, ಹದ್ದು ಕೂಡ ಸತ್ ಹೋಗ್ಬಿಡತ್ತಂತೆ. ಅಂದ್ರೆ ಒಬ್ಬ ಮನುಷ್ಯನ್ ತಲೆ ಬುರುಡೆ ಅದು. ನರ ಕಪಾಲ, ನರ ಅಂದ್ರೆ ಮನುಷ್ಯ, ಕಪಾಲ ಅಂದ್ರೆ ಸ್ಕಲ್, ತಲೆ ಬುರುಡೆ. ಆಮೇಲೆ ಯಮದೂತರು ಬಿಡ್ತಾರಾ, ಅವರಿಬ್ರನ್ ಮತ್ತೆ ಕರ್ಕೊಂಡು ಹೋಗ್ತಾರಂತೆ ಯಮನ ಹತ್ರ. ಆಗ ಅವರಿಬ್ರು ಹೆದರ್ಕೊಂಡು, ಅವ್ರ ಪಾಪ ಕರ್ಮಗಳು ಅಷ್ಟೊಂದು ಮಾಡಿರ್ತಾರಲ್ಲ, ಬದುಕಿದ್ದಾಗ ಪಾಪ ಮಾಡ್ಬೇಕಾದ್ರೆ ಇವ್ರಿಗೇನು ಗೊತ್ತಾಗ್ಲಿಲ್ವೇನೋ, ಖುಷಿ ಖುಷಿಯಾಗಿ ಪಾಪ ಮಾಡ್ಬಿಟ್ರು. ಈಗ ಹೆದರಿಕೆ ಆಗ್ತಾ ಇದೆಯಂತೆ ಅವ್ರಿಗೆ, ಏನ್ ಮಾಡ್ಬಿಡ್ತಾನೋ ಯಮ ನಮ್ಮನ್ನ, ಇನ್ಯಾವ ಶಿಕ್ಷೆ ಕೊಡ್ತಾನೋ ಅಂತ ಗಡ 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 ನಡಗಕ್ ಶುರು ಮಾಡಿದ್ರಂತೆ. ಆದ್ರೆ ಅಲ್ಲಾಗಿದ್ದೇ ಬೇರೆ ಅಂತೆ. ಯಮದೇವ್ರು ನೋಡ್ತಾರಂತೆ, ಅವ್ರ ಪಾಪ ಎಲ್ಲ ಖಾಲಿ, ಝೀರೋ ಅಕೌಂಟ್ ಅವ್ರದ್ದು. ಅವ್ರಿಗೆ ಬೇಕಾದಷ್ಟು ಪುಣ್ಯ ಬಂದು ಸೇರ್ಕೊಂಡ್ಬಿಟ್ಟಿತ್ತಂತೆ ಅವ್ರ ಅಕೌಂಟ್ಗೆ. ಆಮೇಲೆ ಯಮ ಹೇಳ್ತಾನಂತೆ,
ನಿಮ್ಗೇನು ಇಲ್ಲಪ್ಪ ಪಾಪ ಅನ್ನೋಂಥದ್ದು, ನಿಮಗಿಷ್ಟ ಬಂದಿರೋ ಪುಣ್ಯದ ಲೋಕಗಳಿಗೆ ನೀವು ಹೋಗ್ಬೋದು. ಜನಲೋಕಕ್ಕೆ ಹೋಗ್ತೀರಾ, ತಪೋಲೋಕಕ್ಕೆ ಹೋಗ್ತೀರಾ, ಬ್ರಹ್ಮಲೋಕಕ್ಕೆ ಹೋಗ್ತೀರಾ, ಸ್ವರ್ಗಕ್ಕೆ ಹೋಗ್ತೀರಾ, ಮಹರ್ಲೋಕಕ್ಕೆ ಹೋಗ್ತೀರಾ, ಎಲ್ಲಿ ಹೋಗ್ತೀರೋ ಹೋಗ್ಕೊಳ್ಳಿ, ನಿಮ್ಮ ಚಾಯ್ಸ್ ಅಂತ. ಅವನು ನರಕದ ಚಾಯ್ಸ್ ಕೊಡಲ್ಲ, ಪುಣ್ಯದ್ದು ಜಾಗದ್ದು ಚಾಯ್ಸ್ ಕೊಡ್ತಾನಂತೆ. ಆಗ ಹೆದ್ರುಕೊಂಡು ಭಯದಿಂದ ಮುದುಡ್ಕೊಂಡ್ಬಿಟ್ಟಿದ್ರಲ್ಲ ಅವರು, ಹಂಗೆ ಖುಷಿ ಖುಷಿಯಾಗಿ ಅರಳ್ಬಿಡುತ್ತಂತೆ ಅವ್ರ ಮುಖ, ಖುಷಿಯಾಗಿ. ಆಮೇಲೆ ಯಮದೇವರ ಹತ್ರ ಕೇಳೇ ಬಿಡ್ತಾರಂತೆ, ಅಲ್ಲ ನಮ್ದು ತುಂಬಾ ಪಾಪದ ಬದುಕು, ಲೋಕದ ಜನಾನೇ ನಮ್ಮನ್ನ ಹಾಗೆ ತೆಗಳ್ತಾರೆ, ಅಷ್ಟು ಕೆಟ್ಟ ಪಾಪಿಗಳು ನಾವು, ಅಂಥದ್ರಲ್ಲಿ ನಮ್ಗೆ ಪಾಪ ಎಲ್ಲ ಝೀರೋ ಆಗಿ ಪುಣ್ಯ ಬಂದ್ಬಿಡ್ತಾ, ಅದೆಂಗ್ ಬಂತು ನಮ್ಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರಂತೆ ಯಮನ ಹತ್ರ. ಆಗ ಯಮದೇವರು ಹೇಳ್ತಾರಂತೆ, ಹಿಂದೆ ಗಂಗೆ ದಡದಲ್ಲಿ ವಟು ಅಂತ ಒಬ್ಬ ಬ್ರಾಹ್ಮಣ ಇದ್ನಂತೆ. ಆ ಬ್ರಾಹ್ಮಣನ ಹೆಸರು ವಟು ಅಂತ. ಅವನು ಬ್ರಹ್ಮಜ್ಞಾನಿ, ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡಿರ್ತಾನೆ. ಅಹಂಕಾರ ಇರಲ್ಲ ಅವನಿಗೆ. ಆನ್ ದ ಅದರ್ ಹ್ಯಾಂಡ್ ಪಿಂಗಲ ಬರೀ ಅಹಂಕಾರ ಪಟ್ಕೊಂಡಿದ್ದ, ಹಿ ವಾಸ್ ವೆರಿ ಈಗೋಯಿಸ್ಟಿಕ್. ಮಮಕಾರ ಕೂಡ ಇರಲ್ವಂತೆ, ನಾನು ನನ್ನದು ಅನ್ನೋ ಅಂಥದ್ದು ಕೂಡ ಅವನ ಹತ್ರ ಇರಲ್ಲ. ಸೆಲ್ಫಿಶ್ ಆಗಿರಲ್ಲ ಅವನು, ಈಗೋಯಿಸ್ಟಿಕ್ಕು ಆಗಿರಲ್ಲ, ಸೆಲ್ಫಿಶ್ ಆಗು ಕೂಡ ಇರಲ್ಲ. ಅಂತ ದೊಡ್ಡ ಮಹಾತ್ಮೆ ಅಂತೆ ಅವನು. ಅವನು ಯಾವಾಗ್ಲೂ ಡೈಲಿ ಗೀತೆಯ 5ನೇ ಅಧ್ಯಾಯ, ಪಂಚಮ ಅಧ್ಯಾಯ, 5ನೇ ಅಧ್ಯಾಯನ ಭಕ್ತಿಯಿಂದ ಪಠಣೆ ಮಾಡ್ತಾ ಇದ್ನಂತೆ. ಯಾವಾಗ ನೋಡಿದ್ರು ಅದು ಅವ್ನು ಡೈಲಿ ಪ್ರಾಕ್ಟೀಸ್ ಅವ್ನು ಮಾಡ್ತಾ ಇದ್ದಿದ್ದು. ಅದ್ರ ಪುಣ್ಯ ಎಷ್ಟು ಕಲೆಕ್ಟ್ ಆಗಿತ್ತು ಅಂದ್ರೆ, ಎಂಥ ಪಾಪ ಆಗಿರ್ಲಿ ಬೇಕಾದ್ರೆ ಅದನ್ನ ಪರಿಹಾರ ಮಾಡುವಂತ ಸಾಮರ್ಥ್ಯ ಅವನಿಗೆ ಬಂದಿತ್ತಂತೆ. ನೀವ್ ಯಾರ್ ತಲೆ ಬುರುಡೆ ಒಳಗಡೆ ಬಿದ್ರಲ್ಲ, ಅದು ಅವಂದೇ ತಲೆ ಬುರುಡೆ ಅಂತ ಹೇಳ್ತಾನಂತೆ ಯಮ. ಆ ತಲೆ ಬುರುಡೆ ಒಳಗಡೆ ಇರೋ ನೀರ್ ಕೂಡ ಅಷ್ಟೊಂದು ಪಾವಿತ್ರ್ಯ ತಂದುಕೊಟ್ಬಿಟ್ಟಿದೆ ನಿಮ್ಗೆ, ಪುಣ್ಯನ ಗಳಿಸ್ಕೊಂಡ್ಬಿಟ್ಟಿದೆ. ಇನ್ನು ಅವನು ಎಷ್ಟು ಪುಣ್ಯವಂತ ಇರಬೇಕು ಲೆಕ್ಕ ಹಾಕಕ್ಕೂ ಆಗಲ್ಲ ಅಲ್ಲ. ಅವನ್ ತಲೆ ಬುರುಡೆ, ಅವನ್ ತಲೆ ಬುರುಡೆ ಒಳಗಡೆ ಬಿದ್ದಿರೋ ನೀರು ಅದೇ ಇಷ್ಟೊಂದು ಪುಣ್ಯ ತಂದ್ಕೊಟ್ಟು ಇವ್ರನ್ನೆಲ್ಲ ಝೀರೋ ಮಾಡಿದೆ ಪುಣ್ಯ ಅಂದ್ರೆ, ಇನ್ ಸಾಕ್ಷಾತ್ ವಟು ಅವಂದನ್ನ ಏನ್ ಹೇಳಕ್ಕಾಗತ್ತೆ, ಆಗೋದೇ ಇಲ್ಲ. ಅದಕ್ಕೆ ನಿಮ್ ಪಾಪ ಎಲ್ಲ ನಾಶ ಆಗಿದೆ, ತುಂಬಾ ಪುಣ್ಯ ಬಂದಿದೆ, ನೀವೀಗ ಹೋಗಿ ಪುಣ್ಯ ಲೋಕಗಳಿಗೆ ಹೋಗಿ ಅಂತ ಕಳಿಸ್ತಾರಂತೆ. ಅಷ್ಟ್ರಲ್ಲೇನೆ ಏನಾಯ್ತು, ಒಂದು ದಿವ್ಯ ವಿಮಾನ ಬಂತು. ಆ ವಿಮಾನದಲ್ಲಿ ಕೂತ್ಕೊಂಡು ಅವರಿಬ್ರು ಏನ್ ಮಾಡ್ತಾರೆ, ವಿಷ್ಣು ಲೋಕಕ್ಕೆ ಹೋಗ್ಬಿಡ್ತಾರಂತೆ. ಒಂದೇ ಸರಿ ವಿಷ್ಣು ಲೋಕ, ವೈಕುಂಠಕ್ಕೆ ಹೋಗ್ಬಿಡ್ತಾರಲ್ಲಪ್ಪ. ಓಕೆ, ಸೊ ಹಾಗೆ ಅಂದ್ರೆ ಇದೇನ್ ಸ್ಪೆಷಲ್ ಅಂತಂದ್ರೆ, ಇದುವರೆಗೂ ನಾವು ಕೇಳಿರೋ ಕತೆಗಳಲ್ಲಿ ಏನಿದೆ, ಗೀತೆನ ಓದುದ ಮಿತ್ರವಾನು, ಆಮೇಲೆ ಮಿತ್ರವಾನ್ ಬಂದ್ಬಿಟ್ಟು ಏನ್ ಮಾಡ್ದ, ಅದನ್ನ ದೇವಶರ್ಮಂಗ್ ಕೂಡ ಹೇಳ್ಕೊಟ್ಟ. 2ನೇ ಅಧ್ಯಾಯ ಓದಿದ್ರು, ಅವ್ರು ಮುಕ್ತಿಗೆ ಹೋದ್ರು. 1ನೇ ಅಧ್ಯಾಯದಲ್ಲಿ ಸುಶರ್ಮ ಅನ್ನೋನು ಎತ್ತಾಗಿ ಹುಟ್ಟುತ್ತಾನೆ. ಆಮೇಲೆ ಆ ಗಿಣಿ ಹೇಳ್ತಾ ಇರತ್ತೆ, ವೇಶ್ಯೆ ಮನೆ ಗಿಣಿ, ಅವ್ರು 3 ಜನ ಆಮೇಲೆ ಒಟ್ಟಿಗೆನೆ ಗೀತೆ ಪಠಿಸ್ತಾರೆ, ಅವರು ಸದ್ಗತಿ ಪಡಿತಾರೆ. 3ನೇ ಅಧ್ಯಾಯ, 4ನೇ ಅಧ್ಯಾಯ, ಹೀಗೆ ನಮ್ಗೆಲ್ಲ ಗೀತೆ ಓದ್ದವ್ರದು. ಆಮೇಲೆ ಇವನು ಮೇಧಾವಿ, ಮೇಧಾವಿ ಜಡಸ್ಥಾನದ ಜಡ ಇರ್ತಾನಲ್ಲ ಬ್ರಾಹ್ಮಣ, ಅಪ್ಪ ಭೂತ ಆಗ್ಬಿಟ್ಟಿರ್ತಾನಲ್ಲ, ಮೇಧಾವಿ ದಿನಾ 3ನೇ ಅಧ್ಯಾಯ ಓದೋ ಅಭ್ಯಾಸ ಇಟ್ಕೊಂಡು ಏನ್ ಮಾಡ್ತಾನೆ, ಭೂತಕ್ಕೆ ಮೋಕ್ಷ ಕೊಡ್ತಾನೆ. ಇದೆಲ್ಲ ಕೇಳಿದೀವಿ, ಅಟ್ಲೀಸ್ಟ್ ಓದ್ತಾ ಇರ್ತಾರೆ, ಯಾರೋ ಒಬ್ರು ಓದ್ತಾರೆ, ಇನ್ಯಾರೋ ಕೇಳ್ತಾ ಇರ್ತಾರೆ. ಆದ್ರೆ ಇದು ಏನ್ ಸ್ಪೆಷಲ್ ಅಂದ್ರೆ, ಗೀತೆ ಓದ್ದವನೂ ಅಲ್ಲ, ಗೀತೆ ಕೇಳ್ದವನೂ ಅಲ್ಲ, ಗೀತೆ ಬರ್ದವನಂತೂ ಅಲ್ವೇ ಅಲ್ಲ, ಆದ್ರೆ ಗೀತೆನ ತಪ್ಪದೆ ಓದ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ತಲೆ ಬುರುಡೆ ಒಳಗಡೆ ಇರೋ ನೀರಲ್ಲಿ ಬಿದ್ಕೊಂಡು ಇವ್ರಿಗೆ ಮೋಕ್ಷ ಸಿಕ್ಕಿದೆ ಅಂತಂದ್ರೆ, ಗೀತೆ ಮಹಾತ್ಮ್ಯನ ಇದ್ರಕ್ಕಿಂತ ಪವರ್ಫುಲ್ ಆಗಿ ಹೇಳುವಂತ ಅಧ್ಯಾಯ ಯಾವುದಿದೆ? ಅಷ್ಟು ಮಟ್ಟಿಗೆ ಗೀತೆ ಅನ್ನುವಂಥದ್ದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರೀತಿ ಇರುವಂಥದ್ದು. ಇದನ್ನ ಇನ್ನು ವ್ಯಾಸರು ವರ್ಣನೆ ಮಾಡಿದಾರಲ್ಲ, ಸಾಕ್ಷಾತ್ ಭಗವಂತ, ಅವನಿಗೆ ನಾವೇನ್ ಹೇಳೋದಿದೆ, ಅದಕ್ಕೆ ಅವನು ಈ ತರ ಎಲ್ಲ ವರ್ಣನೆ ಮಾಡಿರುವಂಥದ್ದು, ನಮಗಾಗೋದಿಲ್ಲ ಇದೆಲ್ಲ. ಆ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಗೀತೆ 5ನೇ ಅಧ್ಯಾಯದ ಮಹಾತ್ಮ್ಯದಲ್ಲಿ. ನರಕಪಾಲದಿಂದ ನರಹರಿಯ ಲೋಕಕ್ಕೆ, ನರಹರಿ ಅಂದ್ರೆ ಯಾರು, ನರಸಿಂಹ, ನರಹರಿ ಅಂದ್ರೆ ಭಗವಂತ, ಭಗವಂತನ ಲೋಕಕ್ಕೆ ಹೋದ್ರು. ಯಾವ್ದ್ರಿಂದ ಹೋದ್ರವರು, ನರಕಪಾಲ, ಬುರುಡೆ ಒಳಗಡೆ ಬಿದ್ದಿರೋ ನೀರೊಳಗಡೆ ಬಿದ್ದುಕೊಂಡು ಅವರು ವೈಕುಂಠಕ್ಕೆ ಹೋಗ್ತಾರೆ, ಪಾಪಗಳನ್ನೆಲ್ಲ ಕಳ್ಕೊಂಡು ಅನ್ನೋದ್ರಲ್ಲಿ ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ 5 ಮುಕ್ತಾಯ ಆಗುತ್ತೆ. ಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು.